ಎಲ್ಲರಿಗೂ ನಮಸ್ಕಾರ. ಇವತ್ತು 3 ತಿಂಗಳಲ್ಲಿ 10 kg ತೂಕ ಕಡಿಮೆ ಮಾಡುವ ವೆಯ್ಟ್ ಲಾಸ್ ಡ್ರಿಂಕ್ನ ತೋರಿಸ್ತೀನಿ. ನಾನು ತೋರಿಸೋ ರೀತಿನೇ ಕರೆಕ್ಟಾಗಿ ಮಾಡಬೇಕು. ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಬೇಕು. ಬೇರೆ ಏನು ಆ್ಯಡ್ ಮಾಡಬೇಡಿ, ಓಕೆನಾ? ಖಂಡಿತವಾಗ್ಲೂ 3 ತಿಂಗಳಲ್ಲಿ ಮಿನಿಮಮ್ 10 kg ಸಣ್ಣ ಆಗ್ತೀರಾ. ಮ್ಯಾಕ್ಸಿಮಮ್ 15 kg ವರೆಗೂ ಸಣ್ಣ ಆಗ್ಬೋದು. ನಾನು ಸುಳ್ಳು ಹೇಳಲ್ಲ ಅಂತ ನಿಮ್ಗೆ ಗೊತ್ತು. ನಾನು ಸುಳ್ಳು ಹೇಳೋದಾದ್ರೆ 3 ತಿಂಗಳಲ್ಲೇ 30 kg ಸಣ್ಣ ಮಾಡುವಂತಹ ಡ್ರಿಂಕ್ ಅಂತ ಕ್ಯಾಪ್ಷನ್ ಇಡ್ಬೋದು. ನಾನು ಕರೆಕ್ಟಾಗಿ ಹೇಳ್ತೀನಿ, ನೀವು ಕೂಡ ಕರೆಕ್ಟಾಗಿ ಫಾಲೋ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಉಗುರು ಬೆಚ್ಚಗಿರುವಂಥ ನೀರನ್ನ ಕುಡಿಬೇಕು. ನಂತರ 1 ಗಂಟೆ ವಾಕಿಂಗ್ ಮಾಡಿ ಅಥವಾ ಎಕ್ಸಸೈಸ್, ಯೋಗ, ಸ್ವಿಮ್ಮಿಂಗ್ ಮಾಡಿ, ಸೈಕ್ಲಿಂಗ್ ಮಾಡಿ, ಯಾವುದಾದ್ರೂ ಫಿಸಿಕಲ್ ಆಕ್ಟಿವಿಟಿ ಮಾಡಲೇಬೇಕು. 1 ಗಂಟೆ ನಂತರ 1 ಗ್ಲಾಸ್ ಜೀರಿಗೆ ಕಷಾಯನ ಕುಡೀರಿ. ಜೀರಿಗೆ ಕಷಾಯ ಬೋರಾದ್ರೆ ದಾಲ್ಚಿನ್ನಿ, ಚಕ್ಕೆ ಕಷಾಯನಾದ್ರೂ ಕುಡಿಬೋದು. ಆದರೆ ಕಷಾಯಕ್ಕೆ ಜೇನುತುಪ್ಪ, ಸಕ್ಕರೆ, ಬೆಲ್ಲ ಏನು ಮಿಕ್ಸ್ ಮಾಡಬೇಡಿ, ಹಾಗೆ ಕುಡೀರಿ, ಓಕೆನಾ? ಕಷಾಯ ಕುಡಿದ್ಮೇಲೆ 1 ಗಂಟೆವರೆಗೂ ಏನು ತಿನ್ನಬಾರ್ದು, ಏನು ಕುಡಿಬಾರ್ದು. ಕಾಫಿ, ಟೀ ಬದಲು ಈ ಕಷಾಯನ ಕುಡೀರಿ. ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ಹೊಟ್ಟೆ ಹಸುವು ಚೆನ್ನಾಗಾಗುತ್ತೆ, ಮಲಬದ್ಧತೆ ಬರಲ್ಲ, ಅಜೀರ್ಣ ಆಗಲ್ಲ. ಜೀರಿಗೆ ಕಷಾಯ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಕಷಾಯ ಕುಡಿದ 1 ಗಂಟೆ ನಂತರ ನಾನು ಹೇಳ್ತಾ ಇರೋಂಥ ವೆಯ್ಟ್ ಲಾಸ್ ಡ್ರಿಂಕ್ ಕೊಕೊನೆಟ್ ಮಿಲ್ಕ್ ಶೇಕ್ನ ಕುಡೀರಿ. ಈ ವೆಯ್ಟ್ ಲಾಸ್ ಡ್ರಿಂಕ್ನ ಬೆಳಗ್ಗೆ ತಿಂಡಿ ಬದಲು ಕುಡಿಬೇಕು ಅಥವಾ ಸಂಜೆ ಊಟದ ಬದಲು ಈ ವೆಯ್ಟ್ ಲಾಸ್ ಡ್ರಿಂಕ್ನ ಕುಡಿಬೇಕು. ಆಗ ಮಾತ್ರ ನೀವು ಬೇಗ ಸಣ್ಣ ಆಗ್ತೀರಾ. ಈ ವೆಯ್ಟ್ ಲಾಸ್ ಡ್ರಿಂಕ್ನ ಮಾಡೋದಕ್ಕೆ ಎಳನೀರು ಬೇಕು. ಗಂಜಿ ಸ್ವಲ್ಪ ಇದ್ದು ನೀರು ಜಾಸ್ತಿ ಇರುವಂಥ ಎಳ್ನೀರು ತಗೊಂಬಂದು ಎಳ್ನೀರನ್ನ ಸಪ್ರೇಟ್ ಮಾಡಿಟ್ಕೊಳ್ಳಿ. ಎಳನೀರಿನಲ್ಲಿ ಇರುವಂತಹ ಗಂಜಿ ಅಂದರೆ ಎಳೆ ಕಾಯಿ ಇರುತ್ತಲ್ವಾ, ಆ ಕಾಯಿ ಕೂಡ ನಮಗೆ ಬೇಕು. ಆ ಕಾಯಿನ ನೀಟಾಗಿ ತೆಗೆದು ಒಂದು ಬೌಲಲ್ಲಿ ಇಟ್ಕೊಳ್ಳಿ. ನಂತರ ತೆಂಗಿನ ಹಾಲು ಬೇಕು. ಅರ್ಧ ಹೋಳಷ್ಟು ಮೀಡಿಯಂ ಸೈಜ್ ತೆಂಗಿನಕಾಯಿನ ತಗೊಳ್ಳಿ, ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮೆತ್ತಗೆ ರುಬ್ಕೊಳ್ಳಿ. ನಂತರ ಫಿಲ್ಟರ್ ಮಾಡಿದ್ರೆ ತೆಂಗಿನ ಹಾಲು ರೆಡಿ ಆಗುತ್ತೆ. ನಂತರ 1 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ, 2 ಏಲಕ್ಕಿ ಸಿಪ್ಪೆ ತೆಗೆದ್ಬಿಡಿ. ಅದರೊಳಗಿರುವಂಥ ಬೀಜ ಮಾತ್ರ ಹಾಕಿ ಚೆನ್ನಾಗಿ ಕುಟ್ಕೊಂಡು ಮೆತ್ತಗೆ ಪೌಡರ್ ಮಾಡ್ಕೊಳ್ಳಿ. ನೋಡಿ, ಪೌಡರ್ ಆಗಿದೆ. ಇಷ್ಟು ಪದಾರ್ಥಗಳು ಬೇಕು. ನಾನು ತೋರಿಸ್ತಾ ಇರುವಂತ ಅಳತೆ 2 ಗ್ಲಾಸ್ ಡ್ರಿಂಕ್ ಆಗುತ್ತೆ. ಇದು ಇಬ್ಬರಿಗೆ ಸರಿ ಹೋಗುತ್ತೆ. ಎಲ್ಲಾ ಪದಾರ್ಥಗಳು ರೆಡಿ ಆಗಿದೆ. ಮಿಕ್ಸಿ ಜಾರ್ ತಗೊಳ್ಳಿ. 1 ಕಪ್ ಅಷ್ಟು ಅಂದ್ರೆ 250 ml ಅಷ್ಟು ಎಳನೀರು ಹಾಕೋಬೇಕು. ಕೊಕೊನೆಟ್ ವಾಟರ್, ಎಳ್ನೀರನ್ನ ಹಾಕಿದೀನಿ. ಅರ್ಧ ಕಪ್ ಅಷ್ಟು ತೆಂಗಿನ ಹಾಲು, ಕೊಕೊನೆಟ್ ಮಿಲ್ಕ್ ಹಾಕಿದೀನಿ. ನಂತರ ಎಳನೀರಿನಲ್ಲಿ ಇರುವಂತಹ ಗಂಜಿ, ಆ ಕೊಬ್ಬರಿ ಇರುತ್ತಲ್ವಾ, ಅದನ್ನ ಫುಲ್ ಎಷ್ಟಿರುತ್ತೋ ಅಷ್ಟನ್ನು ಹಾಕಿ. ತುಂಬಾ ಬಲ್ತಿದ್ರೆ ಸ್ವಲ್ಪನೇ ಹಾಕೊಳ್ಳಿ, ಬಲ್ತಿರ್ಬಾರ್ದು. ಲೈಟ್ ಗಂಜಿ ಇರಬೇಕು, ಆ ರೀತಿ ಇರುವಂತಹ ಎಳ್ನೀರನ್ನೇ ತಗೋಬರ್ಬೇಕು. ನಂತರ ದಾಲ್ಚಿನ್ನಿ, ಏಲಕ್ಕಿನ ಕುಟ್ಕೊಂಡು ಪುಡಿ ಮಾಡಿದ್ವಿ ಅಲ್ವಾ, ಆ ಪೌಡರ್ನ ಹಾಕಿದೀನಿ. ಕೊನೆಯದಾಗಿ 1 ರಿಂದ 2 ಟೀ ಸ್ಪೂನ್ ಅಷ್ಟು ಜೇನುತುಪ್ಪನ ಹಾಕೊಳ್ಳಿ. ಸಕ್ಕರೆ, ಬೆಲ್ಲ ಯಾವುದನ್ನು ಬಳಸಬಾರ್ದು. ನಿಮ್ಮ ಹತ್ರ ಶುದ್ಧವಾದ ಜೇನುತುಪ್ಪ ಇಲ್ಲ ಅಂದರೆ ದಯವಿಟ್ಟು ಮಾರ್ಕೆಟಲ್ಲಿ ಸಿಗ್ತಾ ಇರುವಂತಹ ಅಶುದ್ಧ ಜೇನುತುಪ್ಪನ ಬಳಸಬೇಡಿ, ಸ್ಕಿಪ್ ಮಾಡಿ. ಜೇನುತುಪ್ಪ ಇಲ್ಲ ಅಂದ್ರೂ ಪರವಾಗಿಲ್ಲ, ವೆಯ್ಟ್ ಲಾಸ್ ಖಂಡಿತವಾಗ್ಲೂ ಆಗುತ್ತೆ. ಎಲ್ಲನೂ ಚೆನ್ನಾಗಿ ಬ್ಲೆಂಡ್ ಮಾಡಿ ಅಂದರೆ ಗ್ರೈಂಡ್ ಮಾಡಿ 10 ರಿಂದ 15 ಸೆಕೆಂಡ್ ಮಾಡಿದ್ರೆ ಸಾಕು. ನಂತರ ಫಿಲ್ಟರ್ ಮಾಡ್ಕೊಳ್ಳಿ, ಅಷ್ಟೇ. ತುಂಬ ಆರೋಗ್ಯಕರವಾಗಿ, ರುಚಿಕರವಾಗಿ, ಬೇಗ ತೂಕ ಇಳಿಸುವಂತಹ ವೆಯ್ಟ್ ಲಾಸ್ ಡ್ರಿಂಕ್ ಕೊಕೊನೆಟ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಇದಕ್ಕೆ ಪ್ರೂಫ್ ಕೂಡ ಇದೆ. ತಮಿಳ್ ಸೂಪರ್ ಆಕ್ಟರ್ಸ್ ನಯನತಾರ ಇದ್ದಾರಲ್ವಾ, ಅವರು ಈ ಡ್ರಿಂಕ್ನ ಕುಡಿದು ಸಣ್ಣ ಆಗಿದ್ದಾರೆ. ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಬಂದಿದೆ. ಇದು ನಿಜ, ಸುಳ್ಳು ಹೇಳ್ತಾ ಇಲ್ಲ. ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಬೆಳಗ್ಗೆ ತಿಂಡಿ ಬದಲು ಅಥವಾ ರಾತ್ರಿ ಊಟದ ಬದಲು ಈ ವೆಯ್ಟ್ ಲಾಸ್ ಡ್ರಿಂಕ್ನ ತಗೊಳ್ಳಿ. ನಿಮ್ಮ ತೂಕ ಕಡಿಮೆ ಆಗುತ್ತೆ, ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ. ನೀವು ಬೇಗ ಸಣ್ಣ ಆಗಬೇಕು ಅಂದರೆ ಇವತ್ತಿಂದನೇ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ದಪ್ಪ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.